ನಮಸ್ಕಾರ ಸ್ನೇಹಿತರೆ. ಮೈದಾನದಲ್ಲೇ ಶುಭ್ಮನ್ ಗಿಲ್ ರನ್ನ ಹೊಡೆಯಲು ಹೋದ ರೋಹಿತ್ ಶರ್ಮಾ ರನ್ಔಟ್ ಆದ ಬಳಿಕ ಬಿಕ್ಕಿ ಬಿಕ್ಕಿ ಅತ್ತ ನಾಯಕ ರೋಹಿತ್. ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಮೊಹಾಲಿಯಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಟಿ20 ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಭಾರತ ತಂಡವು 6 ವಿಕೆಟ್ಗಳ ಸುಲಭ ಜಯ ಸಾಧಿಸಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಮ್ ಇಂಡಿಯಾ ತಂಡದ ನಾಯಕ ರೋಹಿತ್ ಶರ್ಮಾರವರು ಮೊದಲು ಬೌಲಿಂಗ್ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡರು. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 158 ರನ್ ಕಲೆ ಹಾಕಿತ್ತು. ತಂಡದ ಪರ ಮೊಹಮ್ಮದ್ ನಬೀರ್ ಅವರು 42 ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ನಿಧಾನಗತಿಯ ಆರಂಭದ ಹೊರತಾಗಿಯೂ ಅಫ್ಘಾನ್ ತಂಡ ಗೌರವಾನ್ವಿತ ಸ್ಕೋರ್ ಮಾಡುವಲ್ಲಿ ನಬೀರ್ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಾಯಿತು. ಇನ್ನು ಈ ಗುರಿಯನ್ನ ಬೆನ್ನಟ್ಟಿದ ಟೀಮ್ ಇಂಡಿಯಾ ಆರಂಭಿಕ ಆಘಾತದ ಹೊರತಾಗಿಯೂ ಶಿವಮ್ ದುಬೆ ಅವರ ಆಕರ್ಷಕ ಅರ್ಧಶತಕ ಹಾಗೂ ಜಿತೇಶ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅದೇ ರೀತಿ ರಿಂಕು ಸಿಂಗ್ ಅವರ ಸ್ಫೋಟಕ ಬ್ಯಾಟಿಂಗ್ ಆಧಾರದ ಮೇಲೆ ಈ ಒಂದು ಪಂದ್ಯವನ್ನು 17.3 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಗೆಲುವಿನ ದಡವನ್ನ ಸೇರಿಸಿತು. ಈ ಮುಖೇನವಾಗಿ ಟೀಮ್ ಇಂಡಿಯಾವು 3 ಪಂದ್ಯಗಳ ಟಿ20 ಸರಣಿಯಲ್ಲಿ 1-0 ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ. ಆದರೆ ಇದೀಗ ಇದರೆಲ್ಲದರ ನಡುವೆ ಇಂಡೋ ಅಫ್ಘಾನ್ ನಡುವಿನ ಮೊದಲ ಟಿ20 ಪಂದ್ಯದಲ್ಲಿ ಮೈದಾನದಲ್ಲೇ ಶುಭ್ಮನ್ ಗಿಲ್ ರನ್ನ ರೋಹಿತ್ ಶರ್ಮಾ ಅವರು ಹೊಡೆಯಲು ಹೋದ ಘಟನೆಯೊಂದು ನಡೆದಿದೆ ಸ್ನೇಹಿತರೆ. ಹೌದು, ವಾಸ್ತವವಾಗಿ ಟೀಮ್ ಇಂಡಿಯಾವು ಟಾರ್ಗೆಟ್ ಚೇಸ್ ಮಾಡುವ ವೇಳೆ ಇನ್ನಿಂಗ್ಸ್ ನ 2ನೇ ಎಸೆತವನ್ನ ರೋಹಿತ್ ಶರ್ಮಾ ಅವರು ಸ್ಟ್ರೇಟ್ ಡ್ರೈವ್ ಬಾರಿಸಿದರು. ಆದರೆ ಆ ಎಸೆತವು ನೇರವಾಗಿ ಮಿಡಲ್ ನಲ್ಲಿ ನಿಂತಿದ್ದ ಫೀಲ್ಡರ್ ನ ಕೈ ಸೇರಿತು. ಇತ್ತ ಚೆಂಡನ್ನ ಗಮನಿಸಿ ರನ್ಗೆ ಕರೆ ಕೊಟ್ಟ ರೋಹಿತ್ ಶರ್ಮಾ ಅವರು ಕ್ರೀಸ್ ಬಿಟ್ಟು ಮುಂದಕ್ಕೆ ಧಾವಿಸಿದರು. ಆದರೆ ತದನಂತರ ಶುಭ್ಮನ್ ಗಿಲ್ ಅವರು ಹಿಂದಕ್ಕೆ ತೆರಳಿ ರೋಹಿತ್ ರನ್ನ ಔಟ್ ಮಾಡಿದರು ಸ್ನೇಹಿತರೆ. ಈ ಮುಖೇನವಾಗಿ 14 ತಿಂಗಳ ಬಳಿಕ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ಗೆ ಮರಳಿದ ರೋಹಿತ್ ರವರು ಮತ್ತೊಮ್ಮೆ ಡಕೌಟ್ ಆಗುವುದರ ಜೊತೆಗೆ ಭಾರಿ ನಿರಾಸೆಯನ್ನ ಅನುಭವಿಸಿದರು ಸ್ನೇಹಿತರೆ. ರೋಹಿತ್ ಔಟ್ ಆದ ಬೆನ್ನಲ್ಲೇ ಶುಭ್ಮನ್ ಗಿಲ್ ರವರ ಮೇಲೆ ಭಾರಿ ಅಸಮಾಧಾನವನ್ನ ಸಹ ಹೊರಹಾಕಿದ್ದರು. ಮೈದಾನದಲ್ಲೇ ಶುಭ್ಮನ್ ಗಿಲ್ ಕಡೆ ಬ್ಯಾಟ್ ತೋರಿಸುವ ಮೂಲಕ ಸ್ಟ್ರಾಂಗ್ ಮೆಸೇಜ್ ಅನ್ನ ಗಿಲ್ ರವರಿಗೆ ರವಾನಿಸಿದರು ಅಂತ ಹೇಳಬಹುದು ಸ್ನೇಹಿತರೆ. ಇನ್ನು ಇದೀಗ ಈ ಇಲ್ಲದ ರನ್ ಕದಿಯಲು ಹೋಗಿ ರನ್ಔಟ್ ಆದ ಬಳಿಕ ರೋಹಿತ್ ರವರು ಅಳುತ್ತಲೇ ಮೈದಾನವನ್ನ ತೊರೆದ ಘಟನೆಯೂ ಕೂಡ ನಡೆದಿದೆ ಅಂತ ಹೇಳಬಹುದು ಸ್ನೇಹಿತರೆ. ಒಟ್ಟಿನಲ್ಲಿ ಇದೀಗ ರೋಹಿತ್ ರವರು ಅನ್ಯಾಯವಾಗಿ ರನ್ಔಟ್ ಆಗಿರುವ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗುತ್ತಿದೆ ಸ್ನೇಹಿತರೆ. ಬಂಧುಗಳೇ, ನಿಮ್ಗೇನ್ ಅನ್ಸುತ್ತೆ? ಈ ರನ್ಔಟ್ ನಲ್ಲಿ ರೋಹಿತ್ ಅಥವಾ ಶುಭ್ಮನ್ ಇವರಿಬ್ಬರಲ್ಲಿ ಯಾರದ್ದು ತಪ್ಪಾಗಿತ್ತು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.